ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಹೊನ್ನೂರು ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮೇಲ್ಚಾವಣಿ ನಿರ್ಮಾಣ ಕಾಮಗಾರಿಗೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆಯನ್ನ ನೀಡಿದರು. ಯಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಶುಕ್ರವಾರ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಗ್ರಾಮದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮೇಲ್ಚಾವಣಿ ನಿರ್ಮಾಣ ಕಾಮಗಾರಿಗೆ ಚಾಲನೆಯನ್ನ ನೀಡಿ ಮಾತನಾಡಿದರು. ಗ್ರಾಮದ ಯುವಕರು, ಮುಖಂಡರು ಹಾಗೂ ಅಂಬೇಡ್ಕರ್ ಸಂಘದ ಅಂಬೇಡ್ಕರ್ ಪ್ರತಿಮೆ ಸ್ಥಳಕ್ಕೆ ಮೇಲ್ಚಾವಣಿ ನಿರ್ಮಿಸಿಕೊಡುವಂತೆ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಪ್ರತಿಮೆ ಮಳೆ, ಗಾಳಿ, ಬಿಸಿಲಿಗೆ ಪ್ರತಿಮೆ ಹಾಳಾಗುವುದನ್ನು ಮನಗೊಂಡು ಈ ಪ್ರತಿಮೆಗೆ ಮೇಲ್ಚಾವಣಿ ನಿರ್ಮಾಣ ಅಗತ್ಯ ಅಂತ ಕ್ರಮ ಕೈಗೊಳ್ಳಲಾಗಿದೆ. ಸಂಘದ ಪದಾಧಿಕಾರಿಗಳು, ಗ್ರಾಮದ ಮುಖಂಡರು, ಯುವಕರು ಯಾವ ರೀತಿ ನಿರ್ಮಾಣ ಮಾಡಿದರೆ ಅನುಕೂಲವಾಗುತ್ತೆ ಎಂಬುದನ್ನು ವ್ಯಕ್ತಪಡಿಸಿ ನಿರ್ಮಿತ ಕೇಂದ್ರದ ವತಿಯಿಂದ ಉತ್ತಮವಾದ ಮೇಲ್ಚಾವಣಿ ಕಾಮಗಾರಿ ನಿರ್ವಹಣೆ ಮಾಡಿ ಪ್ರತಿಮೆಗೆ ಎಲ್ಲಾ ರೀತಿಯ ಸಂರಕ್ಷಣಾ ಕ್ರಮಗಳನ್ನು ಅಳವಡಿಸಿಕೊಂಡು ಕಾಮಗಾರಿ ಪೂರ್ಣಗೊಳಿಸಲು ಸ್ಥಳದಲ್ಲಿದ್ದ ಇಂಜಿನಿಯರ್ ಅವರಿಗೆ ಸೂಚನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗುರುಪ್ರಸಾದ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಿರಂಜನ್ ಸೇರಿದಂತೆ ಗ್ರಾಮದ ಮುಖಂಡರಾದ ಅಡಿಗ ಮಹದೇವಸ್ವಾಮಿ, ಸಿದ್ದಪ್ಪ ಸ್ವಾಮಿ, ಎಚ್ಸಿ ಸೋಮಣ್ಣ, ಡಿ ರೇವಣ್ಣ, ಮಲ್ಲರಾಜು, ಕೃಷ್ಣಮೂರ್ತಿ, ರೂಪೇಶ್ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು, ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು, ಯುವಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ವಿಧಾನಸಭಾ ಅಧಿವೇಶನ ಮುಗಿಸ್ಕೊಂಡು ಬಂದು ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಆದರೆ ಗ್ರಾಮದ ಜನರ ಮುಖಂಡರ ಒತ್ತಾಸದ ಮೇರೆಗೆ ನಾನು ಬೆಳಗಾವಿಗೆ ತೆರಳುವ ಮುನ್ನ ಇದಕ್ಕೆ ಪುಷ್ಪ ಅರ್ಚನೆ ಮಾಡೋ ಮುಖಾಂತರ ಚಾಲನೆ ಕೊಡೋಣ ಅಂತೇಳಿ ನಮ್ಮೆಲ್ಲರ ಸಮ್ಮುಖದಲ್ಲಿ ಕೈ ಮುಗಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದೆ ಪ್ರಾರ್ಥಿಸಿಕೊಂಡು ಈ ಮೇಲ್ಚಾವಣಿ ಕಾರ್ಯಕ್ರಮ ಏನಾಗಬೇಕು ಅಂತ ಒಪ್ಕೋಬೇಕು ಅಂತ ಅಂಬೇಡ್ಕರ್ ಸಂಘ ಅಧ್ಯಕ್ಷ ಪದಾಧಿಕಾರಿಗಳು ಮತ್ತು ಯಜಮಾನರು ಮತ್ತು ಪ್ರಮುಖ ನಾಗರಿಕ ಬಂಧುಗಳು ನಾವು ನಾನು ನನ್ನ ತಂದೆ ಆದಂಥ ಒಂದು ರೀತಿಯಲ್ಲಿ ನನ್ನ ಆಲೋಚನೆ ಇದೆ. ನಿಮ್ಮ ಅಭಿಪ್ರಾಯದಂತೆ ನಾವು ತೀರ್ಮಾನ ಮಾಡ್ತೀವಿ. ಒಂದೇ ನೀವು ಕೂತು ಕಲಿತು ಹೇಳಿದ್ರೆ ಒಂದು ಡಿಸೈನ್ ಮಾಡ್ತಾರೆ. ಆ ಡಿಸೈನ್ ತಕ್ಕಂಥ ರೀತಿಯಲ್ಲಿ ಈ ಆವರಣ ಅದಕ್ಕೆ ಒಂದು ಮೇಲ್ಚಾವಣಿ ಯಾವ ರೀತಿ ಆಗ್ತದೆ. ಈಗ ಟೈರ್ನಾಮೆಂಟ್ ಒಂದಿದೆ, ಬೆಂಗಳೂರೆಲ್ಲ ಸ್ಟೇಡಿಯಂಗಳೆಲ್ಲ ಆಗ್ತಾಯಿದ್ದಾರೆ. ಮದುವೆ ಮನೆಯಲ್ಲಿ ಕ್ಯಾನಪಿ ಥರ ಆಗ್ತಾಯಿದೆ, ಕ್ಯಾನ್ಗಳು ಅದೇ ರೀತಿ ಆಗ್ತದೆ. ಆ ಕ್ಯಾನ್ವಾಸಲ್ಲಿ ಮಾಡಿಸ್ಬೋದು ಅಂತಕ್ಕಂಥ ನನ್ನ ಅಭಿಪ್ರಾಯ. ಆ ರೀತಿ ಮಾಡಿದ್ರೆ 4 ಮೂಲೆಗಳಿಗೆ ಅದಕ್ಕೆ ಸರಿಸಮವಾದಂಥ ರೀತಿಯಲ್ಲಿ ಆ ಉದ್ದ ಆಗಲ ಏನಿದೆ ನೋಡಿಕೊಂಡು ಅದು ಹಾಕ್ಸ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೀವು ಕಾಂಕ್ರೀಟ್ ಕಟ್ಟಡದಲ್ಲೇ ಅದು ಮೇಲ್ಚಾವಣಿ ಹಾಕಬೇಕು ಅಂತ ಒದಗಿ ಮಾಡಬೇಕು ಅಂತ ಅದು ನಿಮ್ಮ ತೀರ್ಮಾನ. ನೀವೇನು ಹೇಳ್ತೀರಿ, ಹೇಗೆ ಹೇಳ್ತೀರೋ ಆ ರೀತಿ ಅಂತಿಮವಾಗಿ ನಂದೀಶ್ ನಾನು ಇಂಜಿನಿಯರ್ ಅವ್ರಿಗೆ ಬರೋಕ್ಕೆ ಹೇಳಿದ್ದೀನಿ, ಬಂದಿದ್ದಾರೆ. ಅದನ್ನು ನಿಮ್ಮ ಅಭಿಪ್ರಾಯದ ಮೇಲೆ ಒಂದು ಅಭಿಪ್ರಾಯ ಕ್ರೋಢೀಕರಿಸ್ಕೊಂಡು ನಿಮ್ಮ ಒಪ್ಪಿಗೆ ಮೇರೆಗೆ ಅದನ್ನು ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಮ ಇಂಜಿನಿಯರ್ಗೆ ನಾನು ಹೇಳಿ ಅದು ಪೂರ್ಣ ಮಾಡಿಸ್ಕೊಡ್ತೀನಿ. ಇದು ನನ್ನ ಭರವಸೆ. ನಮ್ಮ ಈಗ ಬಾವಿಗೆ ಹಾಕ್ತದಲ್ಲಿ ನೋಡೋಣ ಜನ ಸಂತೋಷ